ಈ ತರ ಮಾಡಿ. ಈ ತರ ರಿಂಗ್ಸ್ ಇದ್ರೆ ಏನ್ ಮಾಡ್ಬೇಕು? 2 ಜೋಬು, 4 ಜೋಬು, 5 ಜೋಬು. ನಾನಂತ ಹೇಳಲ್ಲ. ಈ ತರ ಬ್ಯಾಲೆನ್ಸ್ ಮಾಡ್ಬೇಕು. 2 ಸರಿ ಈ ತರ ಉದುರ್ಬೇಕು, 2 ಸರಿ ಕ್ಲಾಪ್ಸ್ ಮಾಡ್ಬೇಕು. ಓಕೆನಾ? 1 2 5 6 7 8 7 6 5 4 3. ಸೊ ಅದೇ ತರ 2 ಸರಿ ಈ ತರ ಆಗ್ಬೇಕು. ಸ್ವಲ್ಪ ಸ್ವಲ್ಪ ಜಾಗ ಫ್ರೀ ಇದ್ರೆ ಇಷ್ಟ ಮಾಡಿ, ಜಾಗ ಕಡಿಮೆ ಇದ್ರೆ ಇಷ್ಟು ಮಾಡಿ, ಇಲ್ಲ ಇಷ್ಟು ಮಾಡಿ. ಒಟ್ಟಲ್ಲಿ ಆಗ್ಬೇಕು. ಓಕೆನಾ? ಸ್ಟಾರ್ಟ್ ಮಾಡಿ. 1 2 3 4 5 6 7 8 7 6 5 4 3. ಅದೇ ತರ ಸ್ವಿಮ್ಮಿಂಗ್ ಮಾಡಿ. 2 ಸರಿ ಈ ತರ ಸ್ವಿಮ್ ಮಾಡಿ, 2 ಸರಿ ಚಪ್ಪಾಳೆ ಹೊಡಿಬೇಕು. ಓಕೆನಾ? 1 2 3 4 5 6 7 8 7 6 5 4 3. ಸೊ ಅದೇ ತರ ಈ ತರ 2 ಸರಿ ಮಾಡಬೇಕು, 2 ಸರಿ ಚಪ್ಪಾಳೆ ಹೊಡಿಬೇಕು. 1 2 3 4 5 6 7 8 7 6 5 4 3. ಸೊ ಅದೇ ತರ ಮೇಲ್ಗಡೆ 2 ಸರಿ ಚಪ್ಪಾಳೆ, ಮತ್ತೆ ಬಲಗಡೆ 2 ಸರಿ ಚಪ್ಪಾಳೆ, ಮತ್ತೆ ಈ ಕಡೆ 2 ಸರಿ ಚಪ್ಪಾಳೆ, ಈ ಕಡೆ 2 ಸರಿ ಚಪ್ಪಾಳೆ. ಓಕೆನಾ? ಸ್ಟಾರ್ಟ್ ಮಾಡುವ. 1 2 4 5 6 7 8 7 6 5 4 3. ಸೊ ಅದೇ ತರ ಈಗ ರಿವರ್ಸ್ ಉಲ್ಟಾ. ಈಗ ಎಡಗಡೆಗೆ ಸರಿನಾ? 1 2 3 4 5 6 7 8 7 6 5 4 3. ಸೊ ಅದೇ ತರ ಈ ತರ ಮುಷ್ಟಿ ಮಾಡಿ ತಿರ್ಸಿ. ಮಣಿಕಟ್ಟು ಅಂತ ಹೇಳ್ತೀವಲ್ವಾ, ಅದಕ್ಕೆ ಎಕ್ಸರ್ಸೈಸ್. 1 2 3 4 5 6 7 8 7 6 5 4 3. ನೆಕ್ಸ್ಟ್ ಮತ್ತೆ ರಿವರ್ಸ್. 1 2 3 4 5 6 7 8 7 6 5 4 3. ನೆಕ್ಸ್ಟ್ ಮತ್ತೆ ಈ ಕೈ 1 2 3 4 5 6 7 8 7 6 5 4 3. ನೆಕ್ಸ್ಟ್ ಮತ್ತೆ ರಿವರ್ಸ್. 1 2 3 4 5 6 7 8 7 6 5 4 3. ನೆಕ್ಸ್ಟ್ ಚೇಂಜ್. ಅದೇ ತರ ಈಗ ಭುಜಗಳನ್ನ 2 ಸರಿ ಈ ತರ ವೈಬ್ರೇಟ್ ಮಾಡಬೇಕು, 2 ಸರಿ ಚಪ್ಪಾಳೆ ಹೊಡಿಬೇಕು. ನಿಧಾನಕ್ಕೆ ಮಾಡಿ, ಸರಿನಾ? ಕಳೆಕ್ಟ್ ಅಂದ್ರೆ ಕಷ್ಟ. ಅದಕ್ಕೆ ಸ್ವಲ್ಪ ಸ್ಲೋರಿ. 1 2 3 4 5 6 7 8 7 6 5 4 3. ಮತ್ತೆ ರಿವರ್ಸ್ ಮಾಡಿ. 1 2 3 4 5 6 7 8 7 6 5 4 3. ಸೊ ಅದೇ ತರ 2 ಸಾರಿ ಮುಂದೆ ಈ ತರ 2 ಸಾರಿ ತಿರ್ಗಿಸ್ಬೇಕು, 2 ಸಾರಿ ಚಪ್ಪಾಳೆ ಹೊಡಿಬೇಕು. ಓಕೆನಾ? ಎರಡು ಕೈಯಲ್ಲಿ ಈ ತರ ತಿರ್ಗಿಸಿ. 1 2 3 4 5 6 7 8 7 6 4 3. ಮತ್ತೆ ರಿವರ್ಸ್ ಮಾಡಿ. 1 2 3 4 5 6 7 8 7 4 3. ಸೊ ಇದಾಯ್ತು. ಇದು ಆಯ್ತು. ಈಗ ಯಾವ್ದು ಬ್ಯಾಲೆನ್ಸ್ ಇದೆ? ಸ್ವಿಮ್ಮಿಂಗು ಆಯ್ತು ಅಲ್ವಾ? ಈಗ ಹೊಟ್ಟೆಗೊಂದು ಎಕ್ಸರ್ಸೈಜ್ ಅಲ್ವಾ? ಡಾಕ್ಟ್ರಿಗೂ ಸ್ಟಮಕ್ ಇದೆ, ಕನೆಕ್ಟ್ ಹಾಕಿದ್ರೆ ಅವ್ರು ಯಾಕೆ ಮಾತ್ರೆ ತಗೊಳ್ಳಲ್ಲ? ಯಾಕಂದ್ರೆ ಮಾತ್ರೆ ಅನ್ನೋದು ಅದೊಂಥರ ಪ್ರಪಾತ ಇದ್ದಂಗೆ. ಒಂದ್ಸಲ ನೀವು ಅದ್ರೊಳಗಡೆ ಬಿದ್ದರೆ ಮೇಲ್ ಬರೋದು ತುಂಬಾ ಕಷ್ಟ. ಮಾತ್ರೆಗಳು ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಸ್ಟಮಕ್ ಒಂದು ಎಕ್ಸರ್ಸೈಜು. ಇಲ್ಲಿ 2 ಸರಿ ಹೊಡಿಬೇಕು, ಇಲ್ಲಿ 2 ಸರಿ ಹೊಡಿಬೇಕು. ನಿಮ್ಮ ಹೊಟ್ಟೆಗೆ ಹೊಡಿಬೇಕು. ಓಕೆನಾ? ಸ್ಟಾರ್ಟ್ ಮಾಡಿ. 1 2 3 4 5 6 7 8 7 6 5 4 3. ನೆಕ್ಸ್ಟ್ ನಮ್ದೇ ಅಲ್ವಾ? ಇನ್ನೊಂದು ಸರಿ. 1 2 3 4 5 6 7 8 7 6 5 4 3. ನೆಕ್ಸ್ಟ್. ಸೊ ಅದೇ ತರ ಕತ್ತಿಗೊಂದು ಎಕ್ಸರ್ಸೈಜ್ ಈ ತರ ನಿಧಾನಕ್ಕೆ ತಿರ್ಸ್ಬೇಕು. 1 2 3 4 5 6 7 8 8 7 6 5 4 3. ನೆಕ್ಸ್ಟ್ ಚೇಂಜ್. ಮತ್ತೆ ರಿವರ್ಸ್ ಮಾಡಿ, ನಿಧಾನ ತಿರುಗಿಸಿ. ಒಂದೇ ಕತ್ತಿರೋದು. 1 2 3 4 5 6 7 8 7 6 5 4 3. ನೆಕ್ಸ್ಟ್ ಚೇಂಜ್. ಈಗ ಕಣ್ಣಿಗೆ ಒಂದು ಎಕ್ಸರ್ಸೈಜ್ ಹೇಳ್ಕೊಡ್ತೀನಿ. ಒಂದು ಬೆರಳು ಮುಂದೆ ಇರಲಿ, ಒಂದು ಬೆರಳು ಈ ಕಡೆ ಬಲಗೈ. ಫಸ್ಟ್ ಬಲಗೈ ಮಾಡಿ, ಆಮೇಲೆ ಎಡಗೈ ಮಾಡಬೇಕು. ಬಲಗೈ ಸೈಡ್ಗೆ ಇರಲಿ, ಎಡಗೈ ಮುಂದೆ ಇರಲಿ.
5 ಬಾರಿ ಈ ಕಡೆ ತಿರುಗಿಸ್ಬೇಕು ಕಣ್ಣನ್ನು. 1 2 ಕತ್ತು ತಿರುಗಬಾರ್ದು. 5 6 7 8 8 7 6 5 4 3 ನೆಕ್ಸ್ಟ್ ಸರಿ. ಅದೇ ಥರ ಈಗ ಈ ಕಡೆ 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೆಕ್. ಸೊ ಅದೇ ಥರ ಕಣ್ಗುಡ್ಡೆನ ತಿರ್ಗಿಸ್ಬೇಕು. ಕಣ್ಗುಡ್ಡೆ ಒಂದು ರೌಂಡ್ ತಿರ್ಗಿಸ್ಬೇಕು. ಇಲ್ಲ ಏನಾದರೂ ಗೋಲಿ ಇದ್ರೆ ತಗೊಂಡು ತಿರ್ಗಿಸ್ಬೇಕು. ಇಲ್ಲ ಈ ಥರ ತಿರ್ಗಿಸಿ. 1 2 3 4 5 6 7 8 7 6 5 4 3 ನೆಕ್ಸ್ಟ್ ಚೆಕ್. ಮತ್ತೆ ರಿವರ್ಸ್ ತಿರ್ಗಿಸಿ. 1 2 3 4 5 6 7 8 7 6 5 4 3 ನೆಕ್ಸ್ಟ್. ಅದೇ ಥರ ಅಪ್ ಅಂಡ್ ಡೌನ್ ಮಾಡಿ, ಬ್ಲಿಂಕ್ ಮಾಡಬೇಕು. ಅಪ್ ಅಂಡ್ ಡೌನ್ ಮೇಲ್ಗಡೆ ಕೆಳಗಡೆ. 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೆಕ್. ಅದೇ ಥರ ಒಂದು 5 ಸಾರಿ ಕಣ್ಣನ್ನು ಕ್ಲೋಸ್ ಮಾಡಬೇಕು, ಓಪನ್ ಮಾಡಬೇಕು. ಓಕೆನಾ? ಈ ಎಕ್ಸೈಸ್ ಮುಗಿಯೋವರೆಗೂ ಕಣ್ಣನ್ನು ಕ್ಲೋಸ್ ಮಾಡಿ ಓಪನ್ ಮಾಡಿ. 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೆಕ್. ಇದರಲ್ಲಿ ಕಣ್ಣಲ್ಲಿ ಇನ್ನೇನಾದ್ರು ಮಾಡ್ಬೋದಾ? ಈ ಥರನಾ? ಈ ಕಡೆ ಮಾಡಿ. 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೆಕ್. ಓಕೆನಾ? ಈಗ ನೆಕ್ಸ್ಟ್ ಕಿವಿಗೆ ಎಕ್ಸೈಸ್. ಆಕ್ಚುಲಿ ಕಿವಿ ಬಂದು ತಾಮ್ರದ ಕಿವಿ ಅಂತ ಹೇಳ್ತೀವಿ, ಅವರು ತುಂಬಾ ಸ್ಪೀಡ್ ಆಗಿರ್ತಾರೆ. ಹಿತ್ತಾಳ ಕಿವಿ ಅಂತ ಹೇಳಿದ್ರೆ ಅವರು ತುಂಬಾ ಸ್ಪೀಡ್ ಆಗಿರ್ತಾರೆ. ಕಂಚಿನ ಕಿವಿ ಅಂತಾರೆ, ಅವರು ತುಂಬಾ ಆಕ್ಟಿವ್ ಆಗಿರ್ತಾರೆ. ಆದ್ರೆ ಮೆತ್ತ ಕಿವಿ ಅಂತೀವಿ, ದಡ್ಡರಾಗಿರ್ತಾರೆ, ಸ್ವಲ್ಪ ಮಂದ ಇರ್ತಾರೆ. ಬಿಕಾಸ್ ಆಫ್ ಕಿವಿಯಲ್ಲಿ 24 ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಮೊನ್ನೆ ನಾನು ಹಾಕಿದೆ ಕಿವಿ ಚುಚ್ಚೋದ್ರಿಂದ ಏನ್ ಬೆನಿಫಿಟ್ಸ್ ಅಂತ. ಎಲ್ಲ ಅಪ್ಪ ಅಮ್ಮಂಗೆ ಹೇಳಿರ್ತಾರೆ ಅಂತ ಹಾಕ್ತೆ ವಾಟ್ಸಪ್ ಅಲ್ಲಿ, ಇನ್ನೂ ಹೇಳಿಲ್ಲ, ಓದಿಲ್ಲ ಅನ್ಸುತ್ತೆ. ಸೊ ಆ ಒಂದು ಕಿವಿ ಚುಚ್ಚೋದ್ರಿಂದ ಈ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಆಕ್ಟಿವ್ ಆಗುತ್ತೆ. ಹಾಗಾಗಿ ಗಂಡು ಮಕ್ಳಿಗೂ ನಮ್ಮ ಕಡೆ ಕಿವಿ ಚುಚ್ತಾರೆ. ಅಯ್ಯೋ, ಆಂಧ್ರದಲ್ಲಿ ಒಂದು ಬಜಿ ಬೇಕು, ಗಂಡು ಮಕ್ಳು ಚುಚ್ಚೋದೇ ಇಲ್ಲ. ನನ್ನ ಮಗನ್ ನೋಡಿ ನೋಡಿ ಗಂಡು ಮಗು ಚುಚ್ಚಿದಿರ ಅಂತ ಹೊಸ ಜನ ಕೇಳ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ವಿಷಯ, ಆಂಧ್ರದಲ್ಲಿ ನಾನು ಮದುವೆಗೆ ಹೋದೆ. ಹಿಂಗೆ ಮದುವೆಗೆ ಹೋಗ್ತೀನಿ. ಮದುವೆ ಅಂದ್ರೆ ನಮ್ಮ ಕಡೆ ಏನಿರುತ್ತೆ, ವೆಜ್, ಹಪ್ಪಳ, ಉಪ್ಪಿನಕಾಯಿ, ಸಾಂಬಾರು ಎಲ್ಲ ಇರುತ್ತೆ. ಸ್ವೀಟ್ ಒಂಥರ ಇರುತ್ತೆ, ಇಲ್ಲ 3 ಥರ ಇರುತ್ತೆ, 3 ಥರ ಪಲ್ಯ ಎಲ್ಲ ಇರುತ್ತೆ. ನಾನು ಹೋದೆ, ಹೋಗ್ಬಿಟ್ಟು ಸರ್ ನಾನ್ ವೆಜ್ ಆದ್ರೆ ಈ ಕಡೆ ಹೋಗಿ, ವೆಜ್ ಆದ್ರೆ ಈ ಕಡೆ ಬನ್ನಿ ಅಂತ. ಯಾಕೆ ಅಂದ್ರೆ ನಮ್ಮ ಕಡೆ ಮದುವೆಗೆ ಯಾರು ನಾನ್ ವೆಜ್ ಮಾಡ್ತೀರಾ? ಇಲ್ವೇ ಇಲ್ಲ. ಆದ್ರೆ ತೆಲಂಗಾಣದಲ್ಲಿ ನಾನ್ ವೆಜ್ ಇಲ್ದಿರೋ ಫಂಕ್ಷನ್ ಇಲ್ಲ. ಕೂರ್ಗಲ್ಲೂ ಅಷ್ಟೇ, ನನಗೆ ಶಾಕ್ ಆಯ್ತು. ಅಂದ್ರೆ ವಿಚಿತ್ರ ಏನಂದ್ರೆ ಆ ಕಡೆ ಒಂದ್ ಕಡೆ ಹೋಮ ಮಾಡ್ತಾ ಇರ್ತೀವಿ, ಗುರು ಸ್ವಾಹ, ವಿಷ್ಣು ಸ್ವಾಹ, ಬ್ರಹ್ಮ ಸ್ವಾಹ ಅಂತ. ಹಂಗೆ ಚಿಕನ್ ಸ್ವಾಹ, ಸ್ವಾಹ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಫಂಕ್ಷನ್. ಮತ್ತೆ ಒಂದು ಡೆತ್ ಆದ್ರೂ ಕೂಡ 3ನೇ ದಿನಕ್ಕೆ ಅವರು ನಾನ್ ವೆಜ್ ಮಾಡ್ತಾರೆ. ಅಲ್ಲಿ ನನಗೆ ಶಾಕಿಂಗ್. ನಮ್ಮ ಕಡೆ ನಾನ್ ವೆಜ್ ಅಂದ್ರೆ ಯಾವಾಗಲೂ ಕಾರ್ಯಕ್ರಮಗಳಲ್ಲಿ ಹೌದು. ಈಗ ಅದು ಇದೆ, ಲಾಫಿಂಗ್ ಅವ್ರನ್ನ ಕಲಿಸ್ತಾರೆ, ಅಳೋರ್ನ ಕಲಿಸ್ತಾರೆ. ಆಯ್ತು, ಈಗ ಕಿವಿಗೆ ಒಂದು ಎಕ್ಸರ್ಸೈಸ್ ಮಾಡುವ, ಸರಿನಾ? ಈ ತರ ಕವರ್ ಮಾಡಿ ಮೇಡಮ್, ಎಲ್ಲ ಕಡೆ ನಮ್ ಕಿವಿನ ಬೇರೆಯವ್ರಿಗೆ ಬುದ್ಧಿ ಹೇಳೋ ಕಾಲ ಹೋಯ್ತು. ನಮ್ ಕಿವಿನ ಯಾರು ಇರ್ಬೇಕು? ನಮ್ಗೆ ನಾವೇ ಮಾಸ್ಟರ್. ನಮ್ ಕಿವಿನ ನಾವೇ ಇಟ್ಕೋಬೇಕು. ಅದಕ್ಕೆ ಗುರುಗಳು ಕಿವಿ ಇಡ್ತಾ ಇದ್ರು, ಬುದ್ಧಿ ಬರ್ಲಿ, ಚುರುಕಾಗ್ಲಿ ಅಂತ. ಸ್ಟಾರ್ಟ್ ಮಾಡಿ. 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೇಂಜ್. ಇನ್ನೊಂದ್ಸರಿ 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೇಂಜ್. ಸೊ ಅದೇ ತರ ಇನ್ನ ಒಂದ್ ಸ್ವಲ್ಪ ನಿಂತ್ಕೊಂಡು ಮಾಡೋ ಎಕ್ಸರ್ಸೈಸ್ ಇದೆ, ಮಾಡೋಣ. ಸ್ವಲ್ಪ ಜನ ಅಲ್ಲೂ ಮಾಡಿ, ಏನ್ ತೊಂದರೆ ಇಲ್ಲ. ಆ ಕಡೆ ಎಲ್ಲ ಫ್ರೀ ಮಾಡ್ಕೊಡಿ ಜಾಗ. ಅಲ್ಲೊಂದಿಬ್ರು ಸ್ಟಾಪ್ ಮಾಡಿದ್ರೆ ಅವ್ರು ಮಾಡ್ತಾರೆ.
ಇಟ್ಕೊಂಡು ಎಂಕ್ವೈರಿ ಮಾಡಿ ಫೋನ್ ಮಾಡಿ ಸುಮಾರು ಫೋನ್ ಮಾಡಿ ಸೊಟ್ಟೆ ಇಟ್ಕೊಂಡು ನಿಧಾನವಾಗಿ ತಿರ್ಸ್ಬೇಕು ಸರಿನಾ ಬಿಸಲ್ವಾ ರಾಗಿನಾ ರೆಡಿ ಇದ್ದೀರಾ ಆಯ್ತು ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರು ಹಳೆ ಕಾಲದ ಪದ್ಧತಿಗಳು ತುಂಬಾ ಯೂಸ್ಫುಲ್ ಅಲ್ವಾ ನಿಧಾನಕ್ಕೆ ಬೀಸಿ 1 2 3 4 5 6 7 8 8 7 6 5 4 3 next change ಮತ್ತೆ ರಿವರ್ಸ್ ಮಾಡಿ 1 2 3 4 5 6 7 8 8 7 6 5 4 3 next change ನೋಡಿ ನಾನು ಇವತ್ತು ಎರಡನೇ ಸಲ ರಾಗಿ ಬೀಸ್ತಿರೋದು ಫಸ್ಟ್ ಬ್ಯಾಚ್ಗೂ ಬೀಸ್ತೆ ಈಗಲೂ ಬೀಸ್ತಾ ಇದ್ದೀನಿ ಅಲ್ವಾ ಅದಕ್ಕೆ ಹಸಿವಾಗ್ತಿದೆ ಬೇಗ ಆಯ್ತು ಈಗ ಒಂದ್ ಕಡೆ ನಿಂತ್ಕೊಳ್ಳಿ ಈ ಕಡೆ ಮುಖ ಮಾಡಿ ಒಂದ್ ಹೆಜ್ಜೆ ಕಿಕ್ ಹಾಕ್ಬೇಕು ಒಂದ್ ಹೆಜ್ಜೆ ಮುಂದೆ ಹಾಕ್ಬೇಕು ಸ್ವಲ್ಪ ಬನ್ನಿ ಬೆಂಡ್ ಮಾಡಿ 1 2 3 4 5 6 7 8 8 7 6 5 4 3 next change ಮತ್ತೆ ಈಗ ಈ ಕಡೆಗೆ ಕೊಡ್ತೀವಿ ಸ್ವಲ್ಪ ಮಂಡಿ ಬೆಂಡ್ ಮಾಡಿ ಒಂದು ಹೆಜ್ಜೆ ಡಿಸ್ಟೆನ್ಸ್ ಇಡಿ 1 2 3 4 5 6 7 8 8 7 6 5 4 3 next change ಈಗ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಸ್ವಲ್ಪ ಮಂಡಿ ಇಟ್ಕೊಳ್ಳಿ ಬಗ್ಗೆ ಸ್ವಲ್ಪ ಮಂಡಿ ಇಟ್ಕೊಳ್ಳಿ ನಿಧಾನಕ್ಕೆ ತಿರ್ಸ್ಬೇಕು 1 2 3 4 5 6 7 8 8 7 6 5 4 3 next change ಒಂಚೂರು ರಿವರ್ಸ್ ಮಾಡಿ 1 2 3 4 5 6 7 8 8 7 6 5 4 3 next change ನೋಡಿದ್ರಾ ಸ್ವಲ್ಪ ಮಂಡಿನ ಹೊತ್ತು ಅಲ್ವಾ ಆಯ್ತು ಈಗ ಈ ತರ ಒಂದು ಎಕ್ಸರ್ಸೈಸ್ ಮಾಡಿ ಸ್ವಲ್ಪ ಭೂಮಿ ಮುಡಿಸ್ಬೇಕು ಎಷ್ಟಾಗದೆ ಅಷ್ಟು ಟ್ರೈ ಮಾಡಿ 1 2 ನಿಧಾನವಾಗಿ ಟ್ರೈ ಮಾಡಿ 4 5 6 7 8 8 7 6 5 4 3 2 next it's a change okay ಈಗ ಸೊಂಟ ಇಟ್ಕೊಳ್ಳಿ ಇಲ್ಲ ಬ್ಯಾಲೆನ್ಸ್ ಬೇಕಂದ್ರೆ ಚೇರ್ ಇಟ್ಕೊಳ್ಳಿ ಇಲ್ಲ ಗೋಡೆ ಇಟ್ಕೊಳ್ಳಿ ಆದ್ರೆ ಒಂದು ಕಾಲು ಭೂಮಿ ಮೇಲೆ ಇರಬೇಕು ಒಂದು ಕಾಲು ಮೇಲೆತ್ತಿ ಹಿಂಡಿಯನ್ನ ತಿರ್ಸ್ಬೇಕಿತ್ತ ಓಕೆನಾ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ 1 2 3 4 5 6 7 8 8 7 6 5 4 3 next change ಮತ್ತೆ ರಿವರ್ಸ್ ಮಾಡಿ 1 2 3 4 5 6 7 8 8 7 6 5 4 3 next change ಮತ್ತೆ ಈ ಕಡೆಗೆ 1 2 3 4 5 6 7 8 8 7 6 5 4 3 next change ಮತ್ತೆ ರಿವರ್ಸ್ ಮಾಡಿ 1 2 3 4 5 6 7 8 7 6 5 4 3 next change ಓಕೆ ಈಗ ಇನ್ನೊಂದು ಎಕ್ಸರ್ಸೈಸ್ ಇದೆ ಯಾವ ತರ ಅಂದ್ರೆ
ಇದು ಕತ್ತು ತಿರ್ಗಿಸೋದಾಯ್ತಾ? ಆಗಿದೆ ಅಲ್ವಾ? ಹಾಗಾದ್ರೆ ಒಂದು ಸಿಪ್ಪಿಂಗ್ ಅಂದ್ರೆ ಹಗ್ಗ ಫ್ಯಾನ್ ಮುಡಿಸ್ಬೇಕಷ್ಟೇ. ಅಂದ್ರೆ ನಾನು ಹೇಳೋದು ತುಂಬಾ ಇದು ಸಮಸ್ಯೆ ಇದೆ ಅಂದ್ರೆ ಸ್ವಲ್ಪ ಹಿಂಡಿ ಎತ್ತಿ, ಅದು ಎಕ್ಸರ್ಸೈಜ್, ಸರಿನಾ? ನಾವು ನಾರ್ಮಲ್ ಆಗಿರೋರು ಸ್ವಲ್ಪ ಜಂಪ್ ಮಾಡೋಣ, ಓಕೆನಾ? ಯಾರು ಸುಮ್ಮನೆ ಇರಬೇಡಿ, ಏನಾದ್ರು ಒಂದು ಮಾಡೋಣ, ಸರಿನಾ? ಅವ್ರು ಕಾಯಿಗೆ ಚಚ್ಚಿದ್ರೆ ನಾವು ಕಂಠ ಚಚ್ಚೋಣ, ಓಕೆನಾ? ಸ್ಟಾರ್ಟ್ ಮಾಡಿ. 1 2 3 4 5 6 7 8 8 7 6 5 4 3 next change. ಮತ್ತೆ ರಿವರ್ಸ್ ಮಾಡಿ. 1 2 3 4 5 6 7 8 8 7 6 5 4 3 next change. ಓಕೆ, ಕುತ್ಕೊಳ್ಳಿ ಆರಾಮಾಗಿ, ರಿಲ್ಯಾಕ್ಸ್ ಮಾಡಿ.